ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 59ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಎಬಿ ರೇಖೆಯು ಸಿಡಿ ರೇಖೆಗೆ ಸಮಾಂತರವಾಗಿದ್ದರೆ ವಾಯ್ ಮತ್ತು ಕೋನ ಸಿಡಿಬಿ ಕೋನ ಸಿಡಿಬಿ ಗಳ ಅಳತೆ ಎಷ್ಟು? ಸೊ ವಾಯ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು, ಹಂಗೆ ಕೋನ ಸಿಡಿಬಿ ಅಳತೆಯನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಚಿತ್ರದಲ್ಲಿ ಹೇಗಿದೆ, ಎ ಬಿ ಸಮಾಂತರ ಸಿ ಡಿ ಆಗಿದೆ. ಸೊ ಇದು ದತ್ತಾಂಶ ಅಲ್ವಾ? ಸೊ ಹಾಗಾದ್ರೆ ಕೋನ ಎ ಬಿ ಡಿ ಪ್ಲಸ್ ಕೋನ ಸಿ ಡಿ ಬಿ, ಕೋನ ಸಿ ಡಿ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ? 180 ಡಿಗ್ರಿ ಆಗುತ್ತೆ. ಯಾಕಂದ್ರೆ ಛೇದಕ ರೇಖೆಯ ಏನಾಗಿದೆ, ಛೇದಕ ರೇಖೆಯ ಒಂದೇ ಬದಿಯಲ್ಲಿನ ಕೋನಗಳ ಮೊತ್ತ ಏನಾಗಿರುತ್ತೆ ಹೇಳಿ? 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾದ್ರೆ ನಾವಿಲ್ಲಿ y ಡಿಗ್ರಿ ಪ್ಲಸ್ 2y ಡಿಗ್ರಿ ಪ್ಲಸ್ y ಡಿಗ್ರಿ ಪ್ಲಸ್ 5y ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಬರಿಬಹುದು? 180 ಡಿಗ್ರಿ ಅಂತ ಬರಿಬಹುದು. ಸೊ ಎಲ್ಲ ಕೋನಗಳ ಮೊತ್ತ ಇದು. ಸೊ ಎ ಬಿ ಡಿ ಅಂದ್ರೆ ಏನ್ ಹೇಳಿ? y ಪ್ಲಸ್ 2y ಪ್ಲಸ್ y. ಸಿ ಡಿ ಬಿ ಅಂದ್ರೆ ಏನ್ ಹೇಳಿ? 5y ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಹಾಗಾದ್ರೆ ಇಲ್ಲಿ ಎಲ್ಲ ಸಜಾತಿಯ ಪದಗಳಾಗಿರೋದ್ರಿಂದ ಇವುಗಳನ್ನ ಕೂಡಿದಾಗ ಸೊ 1 ಪ್ಲಸ್ 2 3 4, ಸೊ 9y ಬರುತ್ತೆ. ಸೊ 9y ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ y ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 9. ಸೊ 9 1 9, 9 2 18 0. ಸೊ ಹಾಗಾದ್ರೆ y ಇಸ್ ಈಕ್ವಲ್ ಟು 20 ಡಿಗ್ರಿ ಬಂದಿದೆ ಅಲ್ವಾ? ಸೊ ಇಲ್ಲಿ ನಮ್ಗೆ y ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಓಕೆ, y 20 ಡಿಗ್ರಿ ಬಂದಿದೆ. ಸೊ ನೆಕ್ಸ್ಟ್ ಸಿ ಡಿ ಬಿ. ಸೊ ಸಿ ಡಿ ಬಿ ಅಂದ್ರೆ ಏನ್ ಹೇಳಿ? 5y ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಕೋನ ಸಿ ಡಿ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ? 5y ಅಲ್ವಾ? ಸೊ ಹಾಗಾದ್ರೆ 5 ಇಂಟು y ಎಷ್ಟು ಬಂದಿದೆ? 20 ಡಿಗ್ರಿ. ಸೊ ಎಷ್ಟಾಗತ್ತೆ? ಇದು 100 ಡಿಗ್ರಿ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ y 20 ಡಿಗ್ರಿ, ಹಾಗೆ 5y ಅಂದ್ರೆ ಸಿ ಡಿ ಬಿ ಎಷ್ಟು ಬಂದಿದೆ ಹೇಳಿ? 100 ಡಿಗ್ರಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.